ಸಮೀರು ಯೂಟ್ಯೂಬ್ ಇಂದ ಬರುವ ಆದಾಯ ನನಗೆ ಬೇಡ, ಅದನ್ನ ಫ್ರೀ ಮಾಡ್ಬಿಟ್ಟಿದೀನಿ ಅಂತ ಪುಕ್ಸೊಡ್ಡ ಮಾಡಿದೆ ನೀನು ಯೂಟ್ಯೂಬ್. ರಾಷ್ಟ್ರದ ಜುಡಿಷರಿಯನ್ನ, ಲೀಗಲ್ ಸಿಸ್ಟಮ್ ಅನ್ನ ನಗೆ ಪಾಟಿಗೆ ಮಾಡ್ಬಿಟ್ಟಿದ್ದಾರೆ. ರಾತ್ರಿ ಹೊತ್ತು ಈ 5 ಜನ ಯೂಟ್ಯೂಬರ್ಸ್ಗೆ ವಿಡಿಯೋವನ್ನ ಕೊಟ್ಟಿದ್ದಾನೆ. ಹುಂಡಿ ನಂಬರ್ 11 ಬಿಟ್ಟು ನೀನು ಡೈರೆಕ್ಟ್ ಆಗಿ ಅಲ್ಲಿ ಬಂದ್ರೆ ಸೆನ್ಸೇಷನ್ ಆಗುತ್ತೆ ಅಂತ ಹೋಗಿ ಮಾಹಿತಿಯನ್ನು ಕೊಟ್ಟಿದ್ದಾನೆ. ಕೇವಲ ಒಂದೇ IP ಅಡ್ರೆಸ್ ಅಲ್ಲಿ 7 to 8 IDs ಆಪರೇಟ್ ಆಗುತ್ತೆ. ಏನ್ರಿ 50 ಲಕ್ಷ ಅಂತೆಲ್ಲ ಚಿಕ್ಕದ್ ಮಾತಾಡ್ತಾ ಇದ್ರೆ ನೀವು. ಸತತವಾಗಿ 10 ವರ್ಷದಲ್ಲಿ 50 ಕೋಟಿಯಷ್ಟು ಫಾರಿನ್ ಫಂಡ್ ಬಂದಿದೆ. ನಿಮ್ಮ ತಾಯಿಗೆ ಸೇವೆ ಮಾಡಿದ್ರೆ ನಿಮ್ಗೆ ಯಾರು ದುಡ್ಡು ಕೊಡ್ತಾರ? ಧರ್ಮಸ್ಥಳದ ವಿರುದ್ಧ ಷಡ್ಯಂತರ ಮತ್ತು ಅಪಪ್ರಚಾರದ ವಿರುದ್ಧ ಬೆಳತಂಗಡಿ ಅಥವಾ ಆ ಧರ್ಮಸ್ಥಳದಲ್ಲಿ SIT ತನಿಖೆ ಆಗ್ತಿರುವಂಥದ್ದು. SITಗೆ ಈಗಾಗಲೇ ಏನು ಪ್ರಶಾಂತ್ ಸಂಬರ್ಗಿ ಅವರು ಧರ್ಮಸ್ಥಳಕ್ಕೆ ತೆರಳಿ ಕೆಲವೊಂದು ಯೂಟ್ಯೂಬ್ ಚಾನಲ್ಗಳ ವಿರುದ್ಧ ದೂರನ್ನು ಕೂಡ ಕೊಟ್ಟಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ದೂರನ್ನು ಕೊಟ್ಟಿರುವಂತಹ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ಪ್ರಶಾಂತ್ ಸಂಬರ್ಗಿ ಅವರು ನಮ್ಮೊಂದಿಗಿದ್ದಾರೆ. ಅವ್ರನ್ನ ನೇರವಾಗಿ ಮಾತನಾಡ್ಸೋಣ. ಸರ್, ಧರ್ಮಸ್ಥಳಕ್ಕೆ ತೆರಳುತ್ತೀರಾ, SITಗೆ ನೀವೊಂದು ಕೂಡ ದೂರನ್ನು ಕೂಡ ಕೊಡ್ತೀರಾ. ಕೆಲವೊಂದು ಯೂಟ್ಯೂಬ್ ಚಾನಲ್ಗಳು ಧರ್ಮಸ್ಥಳದ ವಿರುದ್ಧ ಷಡ್ಯಂತರ ಅಪಪ್ರಚಾರ ಮಾಡ್ತಿದೆ ಅನ್ನುವಂತಹ ವಿಚಾರದ ಕುರಿತು ನೀವು ದೂರನ್ನು ಕೊಟ್ಟಿರುವಂಥದ್ದು. ಧರ್ಮಸ್ಥಳಕ್ಕೆ ಹೋಗಿ ಬಂದಿದ್ದೀರಿ. ಇದೇ ಸೆಪ್ಟೆಂಬರ್ 2ರಂದು ನೀವು ದೂರು ಕೊಟ್ಟಿರುವಂಥದ್ದು. ಏನು ಹೇಳಲಿಕ್ಕೆ ಬಯಸ್ತೀರಿ? ಸೆಪ್ಟೆಂಬರ್ 2, 2025ಕ್ಕೆ SIT ಆಫೀಸ್ ಏನಿದೆ ಧರ್ಮಸ್ಥಳದಲ್ಲಿ, ಅಲ್ಲಿ ಹೋಗಿ ನಾನೊಂದು ರಿಟರ್ನ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೇನೆ. ತನಿಖಾ ಅಧಿಕಾರಿಯಾದ ಶ್ರೀ ಸೈಮನ್ ಅವರನ್ನ ಭೇಟಿಯಾಗಿ ನನ್ನ ದೂರಿನ ಉಲ್ಲೇಖ ಏನಿದೆ ಅಂದ್ರೆ, 5 ಜನ ಯೂಟ್ಯೂಬರ್ಸು ಕರ್ನಾಟಕದ ಜುಡಿಷರಿಯನ್ನ, ರಾಷ್ಟ್ರದ ಜುಡಿಷರಿಯನ್ನ, ಲೀಗಲ್ ಸಿಸ್ಟಮ್ ಅನ್ನ ನಗೆ ಪಾಟಿಗೆ ಮಾಡ್ಬಿಟ್ಟಿದ್ದಾರೆ. ಈ 5 ಜನ ಯೂಟ್ಯೂಬರ್ಸು ವಿಟ್ನೆಸ್ ಪ್ರೊಟೆಕ್ಷನ್ ಅಲ್ಲಿ ಇರ್ತಕ್ಕಂಥ ಚೆನ್ನೈಯನ್ನ ಇಂಟರ್ವ್ಯೂ ಮಾಡಿದ್ದಾರೆ. ಜುಲೈ 4ರಿಂದ ಆಗಸ್ಟ್ 23ನೇ ತಾರೀಕುವರೆಗೂ ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮಲ್ಲಿ ಇದ್ದ ಚೆನ್ನೈಯನ್ನ ಇಡೀ ಸಮಾಜಕ್ಕೆ, ಇಡೀ ಪಬ್ಲಿಕ್ಕಿಗೆ ಚೆನ್ನೈಯನ್ನ ಮುಖವಾಡ ಹಾಕಿ ಯಾರ ಹತ್ರನೂ ನೋಡಬಾರ್ದು, ಯಾರ ಹತ್ರನೂ ಮಾತಾಡಬಾರ್ದು, ಅವನು ಯಾರ ಜೊತೆ ಮಿಂಗಲ್ ಆಗಬಾರ್ದು, ಅವನಿಗೆ ಪ್ರೊಟೆಕ್ಷನ್ ಕೊಡಬೇಕು ಅಂತ ಹೇಳಿ ಸರ್ಕಾರ ಮತ್ತು ಪೊಲೀಸ್ ಒಂದ್ ಕಡೆಯಿಂದ ಪ್ರಯತ್ನ ಮಾಡ್ತಾ ಇದ್ರೆ, ರಾತ್ರಿ ಹೊತ್ತು ಈ 5 ಜನ ಯೂಟ್ಯೂಬರ್ಸ್ಗೆ ವಿಡಿಯೋವನ್ನು ಕೊಟ್ಟಿದ್ದಾನೆ. ಆ ವಿಡಿಯೋಗಳು ಅವನ ಅರೆಸ್ಟ್ ಆದ್ಮೇಲೆ ಬಂದಿರತಕ್ಕಂಥ ವಿಡಿಯೋಗಳು. ಇದ್ರ ಬಗ್ಗೆ ನನ್ನ ದೂರನ್ನು ಕೊಟ್ಟಿದ್ದೇನೆ. ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ ಅನ್ನ ಮಿಸ್ಯೂಸ್ ಮಾಡಿದ್ದಾರೆ. ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ ಅನ್ನ ಕೋರ್ಟ್ಗೆ ನಿಂದನೆ ಆಗಿದೆ. ಎಂಟೈರ್ ಲೀಗಲ್ ಪ್ರೋಸೆಸ್ ಅನ್ನ ಅವರು ಧೂಳಿಪಟ ಮಾಡಿದ್ದಾರೆ ಅನ್ನೋದನ್ನ ಆಪಾದನೆಯನ್ನ ನಾನು ಕೂಡ್ಲಾ ರ್ಯಾಂಪೇಜ್, ಡಿಟಾಕ್ಸ್, ಅದಾದ ನಂತರ ಅನೇಕ ಚಾನೆಲ್ಗಳು ನಾನು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟು ಕೂಡ್ಲಾ ರ್ಯಾಂಪೇಜ್ ಅಂತ ಹೇಳಿ, ಡಿಟಾಕ್ಸ್ ಅಂತ ಹೇಳಿ, ಮೊಹಮ್ಮದ್ ಸಮೀರ್ ಆಗಿರ್ಬೋದು, ವಾರ್ತಾ ಭಾರತಿ ಆಗಿರ್ಬೋದು, ಮತ್ತು ಕನ್ನಡ ಪ್ಲಾನೆಟ್, ಹೀಗೆ ಅನೇಕ ಯೂಟ್ಯೂಬರ್ಸ್ ಬಗ್ಗೆ ನಾನು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೇನೆ. ಇವರಿಗೆ ಎಲ್ಲರಿಗೂ ಚೆನ್ನೈಯನ್ನ ವಿಡಿಯೋಗಳು ಬಂದಿದೆ. ಆ ವಿಡಿಯೋಗಳನ್ನ ಅವರ ಯೂಟ್ಯೂಬ್ಗಳಲ್ಲಿ ಹಾಕೊಂಡಿದ್ದಾರೆ. ಶೀರ್ಷಿಕೆಗಳನ್ನು ಕೊಟ್ಟಿದ್ದಾರೆ. ಆ ವಿಡಿಯೋ ಶೀರ್ಷಿಕೆ ಏನಿದೆ ಅಂದ್ರೆ, ಥಂಬ್ಲೈನ್ಗಳನ್ನ ಚೆನ್ನಯ್ಯ ಬಿಫೋರ್ ಅರೆಸ್ಟ್ ಅಂತ ವಿಡಿಯೋನ ಬಿಟ್ಟಿದ್ದಾರೆ. ಚೆನ್ನೈಯಸ್ ಲೈಫ್ ಬಿಫೋರ್ ಅರೆಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಹೀಗಿರ್ಬೇಕಾದ್ರೆ ಇವರಿಗೆ ಮೊದಲೇ ಮಾಹಿತಿ ಇತ್ತು, ಇವ್ರು SITಗೆ ತಿಳಿಸ್ಲಿಲ್ಲ, ಅವರು ಅದ್ರಲ್ಲಿ ಶಾಮೀಲಾಗಿದ್ದಾರೆ. ಅದಲ್ದೇನೆ ಬೈ ಚಾನ್ಸು ಅವರು ಎಂಟೈರ್ ವಿಟ್ನೆಸ್ ಪ್ರೊಟೆಕ್ಷನ್ ಪ್ರೋಗ್ರಾಮ್ ಅಲ್ಲಿ ತಗೊಂಡಿದ್ರೆ ಅದು ಕಾನೂನು ಬಾಹಿರ. ಮುಂಚೆ ತಗೊಳ್ಳಿ, ಆಮೇಲೆ ತಗೊಳ್ಳಿ, ಇರ್ಬೇಕಾದ್ರೆ ತಗೊಳ್ಳಿ, ಎಲ್ಲವೂ ಷಡ್ಯಂತರ ರೂಪದಲ್ಲಿ ಅವರನ್ನ ಚೆನ್ನೈಯನ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಚೆನ್ನಯ್ಯ ಹಿಮ್ಸೆಲ್ಫ್ is an actor in this entire conspiracy. ಆ ಆಕ್ಟರ್ಗೆ ಸಪೋರ್ಟಿಂಗ್ ಆಕ್ಟರ್ ಆಗಿ ಬಂದಿರೋದೇ ಈ ಯೂಟ್ಯೂಬರ್ಸ್. ಅವರನ್ನೂ ನೀವು ಅಕ್ಯೂಸ್ಡ್ ಮಾಡಿ, ಅವರನ್ನೂ ನೀವು A1, A2, A3 ಅಂತ ನೀವೇನೇನು ಮಹೇಶ್ ತಿಮ್ರೋಡಿ, ಗಿರೀಶ್ ಭಟ್ಟಣ್ಣವರ್, ಸುಜಾತಾ ಮತ್ತು ಎಲ್ಲ ಯೂಟ್ಯೂಬರ್ಸ್ಗಳನ್ನ A6, A7, A8, A9 ಅಂತ ಮಾಡಿ ಅಂತ ಹೇಳಿ ನನ್ನ ಮನವಿಯನ್ನ ನಾನು ಪೊಲೀಸ್ ಅವರಿಗೆ ಕೊಟ್ಟಿದ್ದೇನೆ, ತನಿಖಾ ಅಧಿಕಾರಿಗೆ ಕೊಟ್ಟಿದ್ದೇನೆ. ವಿತ್ ದ ವಿಡಿಯೋಸ್ ಆಫ್ ಚೆನ್ನಯ್ಯಸ್ ವಿಡಿಯೋ ಇನ್ ಕಸ್ಟಡಿನೋ, ಆಫರ್ ಕಸ್ಟಡಿನೋ, ಇನ್ ಪ್ರೊಟೆಕ್ಷನ್, ಇನ್ ಎಂಟೈರ್ ಪ್ರೊಟೆಕ್ಷನ್ ಸ್ಕೀಮ್ ಅಲ್ಲೋ ಎಲ್ಲದರಲ್ಲೂ ನಾನು ಕೊಟ್ಟಿದ್ದೀನಿ. ಸೊ ದಟ್ ಇಸ್ ದ ಹೋಲ್ ಕೇಸ್. ಓಕೆ, ನೀವು SITಗೆ ದೂರು ಕೊಟ್ಟ ನಂತರದಲ್ಲಿ ಒಂದಷ್ಟು ಯೂಟ್ಯೂಬರ್ಗಳಿಗೆ ನೋಟಿಸ್ ಅನ್ನು ಕೂಡ ಕೊಡ್ಲಾಯಿತು SIT ಅಧಿಕಾರಿಗಳು. ಇನ್ಫ್ಯಾಕ್ಟ್ ಇವತ್ತು ಅಭಿ ಅನ್ನುವಂತ ಯೂಟ್ಯೂಬರ್ ಅನ್ನು ಕೂಡ ಇವತ್ತು SIT ವಿಚಾರಣೆ ಮಾಡ್ತಿದೆ. ಈ ಅಭಿ ಏನಿದ್ದಾನೆ, ಚೆನ್ನೈಯನ್ಗೆ ಒಂದು ಮಾಹಿತಿಯನ್ನು ರವಾನೆ ಮಾಡ್ತಾನೆ. ಅವನು ಯಾವುದೋ ಒಂದು ಬೆಟ್ಟದಲ್ಲಿ ಒಂದು ಹ್ಯಾಂಗ್ ಆಗಿರ್ತಕ್ಕಂಥ ಸ್ಕೆಲಿಟನ್ ಅನ್ನ ಹೋಗಿ ಚೆನ್ನೈಯನ್ಗೆ ಹೇಳಿ
ಗುಂಡಿ ನಂಬರ್ 11 ಬಿಟ್ಟು ನೀನು ಡೈರೆಕ್ಟಾಗಿ ಅಲ್ಲಿ ಬಾ, ಅಲ್ಲಿ ಬಂದರೆ ಸೆನ್ಸೇಷನ್ ಆಗುತ್ತೆ ಅಂತ ಹೋಗಿ ಮಾಹಿತಿಯನ್ನು ಕೊಟ್ಟಿದ್ದಾನೆ. ಸೊ ಈ ಯೂಟ್ಯೂಬರ್ ಆಲ್ಸೋ ಇಸ್ ಪಾರ್ಟ್ ಆಫ್ ದ ಕಾನ್ಸ್ಪಿರಸಿ. ಇವತ್ತು ಅದು ನಡೀತಾ ಇದೆ. ನನಗೆ ಕರ್ನಾಟಕದ ಜನತೆಗೆ ನಾನು ಏನು ಹೇಳಬೇಕು ಅಂತ ಇದ್ದೀನಿ ಅಂದರೆ, ದೆರ್ ಆರ್ 5 ಲೆವೆಲ್ಸ್ ಆಫ್ ಆಪರೇಟರ್ಸ್ ನಿಮ್ಮ ಮೈಂಡನ್ನು ಹಾಳು ಮಾಡಲಿಕ್ಕೆ ಮತ್ತು ಇದು ಎಂಟೈರ್ ಕಾನ್ಸ್ಪಿರಸಿಯಲ್ಲಿ ಮಾಡಲಿಕ್ಕೆ. ಆ 5 ಲೆವೆಲ್ಸ್ ಯಾವುದು ಅಂದರೆ, ಚೆನ್ನೈನ ರಾಜಕಾರಣಿ ಮತ್ತು ಫಾರಿನ್ ಫಂಡ್ ಒಂದು ಲೆವೆಲ್ ಆದರೆ, ಕರ್ನಾಟಕದಲ್ಲಿ 2ನೇ ಲೆವೆಲ್ಲು ಗಿರೀಶ್ ಮಟ್ಟಣ್ಣವರ್, ಮಹೇಶ್ ತಿಮ್ರೋಡಿ, ಮೊಹಮ್ಮದ್ ಸಮೀರ್ ಒಂದು ಲೆವೆಲ್ ಆದರೆ, ಯೂಟ್ಯೂಬರ್ಸ್ ಕೂಡ್ಲಾ ರ್ಯಾಂಪೇಜ್, ಡಿಟಾಕ್ಸ್, ಆಮೇಲೆ ಕನ್ನಡ ಪ್ಲಾನೆಟ್, ವಾರ್ತಾ ಭಾರತಿ, ಅದ್ರ ಕೆಳಗಡೆ ಒಂದು 50 ಜನ ಕಂಟೆಂಟ್ ಕ್ರಿಯೇಟ್ ಮಾಡೋರು, ಅದ್ರ ಕೆಳಗೆ 5ನೇ ಲೆವೆಲ್ ಆಗಿ ಬರೋದು ಒಂದು 500 ಪೇಜ್ಗಳು. ಹೀಗೆ ಒಂದು ಹೈರಾರ್ಕಿಯನ್ನ ಮಾಡ್ಕೊಂಡಿದ್ದಾರೆ. ಮ್ಯಾಪ್ ಅನ್ನ ನಾನು ಹಾಕಿ ಪೊಲೀಸರಿಗೆ ತೋರಿಸಿದ್ದೇನೆ. ಈ ಮ್ಯಾಪ್ ಅಲ್ಲಿ ಚೆನ್ನೈನ ವ್ಯಕ್ತಿ ಬಗ್ಗೆ ಮಾಹಿತಿ ಸಂಗ್ರಹಣೆ ಆಗ್ತಾ ಇದೆ. ಕರ್ನಾಟಕದಲ್ಲಿ ಪ್ಲೇಯರ್ಸ್ ಯಾರಿದ್ದಾರೆ ಅನ್ನೋದನ್ನ ಸ್ಪಷ್ಟವಾಗಿ ಪಬ್ಲಿಕ್ ನೋಡಿದ್ದಾರೆ. ಅದ್ರ ಕೆಳಗಡೆ ಇರ್ತಕ್ಕಂಥ ಯೂಟ್ಯೂಬರ್ಸು ಹೇಗೆ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ ಅದನ್ನ ಎಂಟೈರ್ ಕಂಟೆಂಟ್ ಅನ್ನು ಆಂಪ್ಲಿಫೈ ಮಾಡೋಕ್ಕೆ ಹೇಳಿದ್ದೇನೆ. ಅದ್ರ ಕೆಳಗಡೆ ಕಂಟೆಂಟ್ ಕ್ರಿಯೇಟರ್ಸು, ಮೆಮೇಸ್ ಆಗಿರ್ಬೋದು, ಗ್ರಾಫಿಕ್ ಡಿಸೈನ್ ಆಗಿರ್ಬೋದು, ನಾವು ಮಾಡಿರುವ ವಿಡಿಯೋ, ಧರ್ಮಸ್ಥಳದ ಪರ ಮಾಡಿರೋ ವಿಡಿಯೋಗಳಿಗೆ ಕಮೆಂಟ್ ಮಾಡಲಿಕ್ಕೆ ಕೂತ್ಕೊಂಡಿರ್ತಕ್ಕಂಥ ಒಂದು ಅಷ್ಟು ಜನ. ಯಾಕಂದರೆ ನನ್ನ ಪೊಲೀಸ್ ಕಂಪ್ಲೇಂಟಲ್ಲಿ ಯಾವ ಯೂಟ್ಯೂಬ್ ಕಮೆಂಟ್ಸ್ಗಳು, ಯಾವ ಫೇಸ್ಬುಕ್ ಕಮೆಂಟ್ಸ್ಗಳು ಒಂದೇ IP ಅಡ್ರೆಸ್ಸಿಂದ ಬರ್ತಾ ಇದೆ ಅಂತ ನಾನು ಪೊಲೀಸ್ಗೆ ಪ್ರೂವ್ ಮಾಡಿದ್ದೇನೆ. ಕೇವಲ ಒಂದೇ IP ಅಡ್ರೆಸ್ಸಲ್ಲಿ 7 to 8 IDs ಆಪ್ರೇಟ್ ಆಗುತ್ತೆ. ಅಂದರೆ ಯಾರೋ ಒಬ್ಬ 8 ರಿಂದ 10 ಐಡಿಗಳನ್ನು ಆಪ್ರೇಟ್ ಮಾಡ್ತಾ ಇದ್ದಾನೆ ಅನ್ನೋದನ್ನು ಪೊಲೀಸಿಗೆ ನಾನು ಮನವರಿಕೆ ಮಾಡಿಕೊಟ್ಟಿದ್ದೇನೆ. ಸೊ ಹೀಗಿರ್ಬೇಕಾದ್ರೆ ಇದೊಂದು ವ್ಯವಸ್ಥಿತವಾದ ಪಿತೂರಿ, ಇದು ಒಂದು ಎಂಟೈರ್ ಟೀಮ್ ಕಾನ್ಸ್ಪಿರಸಿ ಮಾಡ್ತಾ ಇದೆ. ಸೊ ಈ ಎಂಟೈರ್ ಕಾನ್ಸ್ಪಿರಸಿಯಲ್ಲಿ ಯೂಟ್ಯೂಬರ್ಸ್ ಅನ್ನ ಮೊದಲು ಬುಕ್ ಮಾಡಬೇಕು ಅಂತ ಹೇಳಿ ನನ್ನ ಪತ್ರದ ಸಾರಾಂಶ. ಎಸ್, ಓಕೆ. ಈಗ ಮತ್ತಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿರುವಂತದ್ದು ವಿಚಾರ ಏನು ಅಂತ ಹೇಳಿದ್ರೆ, ಫಂಡಿಂಗ್ ಆಗ್ತಾ ಇದೆ ಕೆಲವೊಂದು ಯೂಟ್ಯೂಬರ್ಗಳಿಗೆ ಅನ್ನುವಂಥದ್ದು. ಇವತ್ತು ಕೂಡ ದೊಡ್ಡ ಮಟ್ಟದಲ್ಲೇ ಆಯ್ತು. ಏನ್ ಹೇಳ್ತೀರಾ ಇದಕ್ಕೆ? ಅಂದ್ರೆ ಚಂದನ್ ಗೌಡ ಅನ್ನುವಂತಹ ಯೂಟ್ಯೂಬರ್ ಮೇಲೆ ಕೂಡ ಬಲವಾದಂತಹ ಒಂದು 50 ಲಕ್ಷ ಫಂಡಿಂಗ್ ಆಗಿದೆ ಅನ್ನುವಂತಹ ಆರೋಪನ ಕೂಡ ಕೇಳಿಬಂತು. ಏನ್ರಿ 50 ಲಕ್ಷ ಅಂತೆಲ್ಲ ಚಿಕ್ಕದ್ ಮಾತಾಡ್ತಾ ಇದ್ದೀರಾ ನೀವು? ಧರ್ಮಸ್ಥಳದ ಧರ್ಮಸ್ಥಳವನ್ನ ಬ್ಯಾಡ್ ಇಮೇಜ್ ಅನ್ನ ಬಿಲ್ಡ್ ಮಾಡಲಿಕ್ಕೆ, ಹಿಂದೂಗಳಲ್ಲಿ ಧರ್ಮಸ್ಥಳದ ಬಗ್ಗೆ ಅಭಿಪ್ರಾಯ ಕೆಟ್ಟದ್ದು ಮಾಡಲಿಕ್ಕೆ, ಅಲ್ಲ ಶ್ರದ್ಧಾಶಕ್ತಿಯನ್ನು ಕಮ್ಮಿ ಮಾಡಲಿಕ್ಕೆ, ಆ ದೇವರ ಬಗ್ಗೆ ನಂಬಿಕೆಯನ್ನು ಕಮ್ಮಿ ಮಾಡಲಿಕ್ಕೆ ಸತತವಾಗಿ 10 ವರ್ಷದಲ್ಲಿ 50 ಕೋಟಿಯಷ್ಟು ಫಾರಿನ್ ಫಂಡ್ ಬಂದಿದೆ. ಸೌಜನ್ಯ ಕೇಸ್ ಕತೆ ನೋಡಿದ್ದೀರಾ? ಸೌಜನ್ಯ ಕೇಸ್ ಕಥೆಯಿಂದ ಯಾರ್ಯಾರು ಶ್ರೀಮಂತರಾಗಿದ್ದಾರೆ ಅಂತ ನೀವು ನೋಡಿದ್ದೀರಾ? ಯೂಟ್ಯೂಬರ್ಸ್ ಯಾರ್ಯಾರು ದುಡ್ಡು ಮಾಡ್ಕೊಂಡಿದ್ರು ನೋಡಿದ್ದಾರೆ? ಯೂಟ್ಯೂಬು ಸಮೀರು ತನ್ನ ಇಂಟರ್ವ್ಯೂಲ್ ಹೇಳ್ತಾಳೆ, ನಾನು ಯೂಟ್ಯೂಬಿಂದ ಬರುವ ಆದಾಯ ನನಗೆ ಬೇಡ, ಅದನ್ನು ಫ್ರೀ ಮಾಡಿಬಿಟ್ಟಿದ್ದೀನಿ ಅಂತ. ಪುಕ್ಸೊಟ್ಟೆ ಮಾಡಿದೆ ನೀನು ಯೂಟ್ಯೂಬ್, ಪುಕ್ಸೊಟ್ಟೆ ಮಾಡ್ದೇನಪ್ಪ ನೀನು ಯೂಟ್ಯೂಬು. ಎಲ್ಲರೂ ಯೂಟ್ಯೂಬ್ಸು ವ್ಯೂಸ್ಗೋಸ್ಕರ, ಲೈಕ್ಸ್ಗೋಸ್ಕರ, ರೆವಿನ್ಯೂಗೋಸ್ಕರ ಮಾನಿಟೈಸೇಷನ್ ಮಾಡಿರೋದು. ನಿನಗೆ ಯಾಕೆ ಪುಕ್ಸೊಟ್ಟೆ ಮಾಡಿದೆ? ಯಾಕಂದ್ರೆ ನಿನಗೆ ಆಲ್ರೆಡಿ ಒಂದು ಕಂತು ಬಂದಿರುತ್ತೆ. ಸೊ ಹೀಗಿರ್ಬೇಕಾದ್ರೆ 50 ಲಕ್ಷ ಎಲ್ಲ ಚಿಕ್ಕ ಮಾತು. 50 crores spent in a period of 10 years to defame, tarnish and conspire against ಧರ್ಮಸ್ಥಳ. SIT ತನಿಖೆಯಲ್ಲಿ ಹಾಗಾದ್ರೆ ಯೂಟ್ಯೂಬರಿಗೆ ಫಂಡಿಂಗ್ ಆಗಿರುವಂತದ್ದು ಜಗ ಜಾಹೀರಾತು ಆಗುತ್ತೆ, ಹಾಗಾದ್ರೆ ಬಯಲ್ ಮಾಡ್ತಾರೆ. ನೋಡಿ, ಅನೇಕ NIA ಕಂಪ್ಲೇಂಟ್ಸ್ಗಳು ಹೋಗಿದೆ, ED ತನಿಖೆ ಶುರು ಮಾಡಿದೆ. ಪೇಪರಲ್ಲಿ ಓದಿದ್ದೀನಿ, ಮೈಸೂರಿನ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಅವರ ಸಂಸ್ಥೆ ಮೇಲೆ ED ಪೇಪರ್ಸ್ ತಗೊಂಡಿದೆ ಅಂತ, ಸಂವಾದ ಅಂತ ಸಂಸ್ಥೆಗೆ ತಗೊಂಡು ಹೋಗಿದೆ. ಗಿರೀಶ್ ಮಟ್ಟಣ್ಣವರು ಮತ್ತು ತಿಮ್ರೋಡಿ ಅವರ ಅಕೌಂಟ್ ಅನ್ನ ಯಾವುದೋ ಫೇಸ್ಬುಕ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ. ಎಷ್ಟು ನಿಜನೋ ಸತ್ಯನೋ ಗೊತ್ತಿಲ್ಲ. 45 ಲಕ್ಷ 49 ಲಕ್ಷ ಟ್ರಾನ್ಸ್ಫರ್ ಆಗಿರೋದು ಬರ್ತಾ ಇದೆ. ಅದನ್ನೆಲ್ಲ ಪ್ರೂವ್ ಮಾಡಿ ED ಅವರು ಈ ಫಂಡ್ ಹೆಂಗ್ ಬಂತು, ಹೆಂಗ್ ಟ್ರಾವೆಲ್ ಆಯ್ತು ಅನ್ನೋದನ್ನ ಒಂದು ಬ್ಲೂ ಪ್ರಿಂಟ್ ಅನ್ನ ಒಂದ್ಸಲಿ ಕೇಸ್ ರಿಜಿಸ್ಟರ್ಡ್ ಆದ್ರೆ ಯಾವ ಯೂಟ್ಯೂಬರ್ಗೆ 5,000 ತಗೊಂಡ್ರೂ 50 ಲಕ್ಷ ತಗೊಂಡ್ರೂ ಖಂಡಿತವಾಗಿ ನೋಟಿಸ್ ಬಂದೇ ಬರುತ್ತೆ. ಖಂಡಿತವಾಗಿ ನನ್ನ ಮಾತನ್ನು ಬರೆದಿಟ್ಕೊಳ್ಳಿ. ನವೆಂಬರ್ 1, 2025 ಒಳಗಡೆ ಕನ್ನಡ ರಾಜ್ಯೋತ್ಸವದ ಒಳಗಡೆ ಅಷ್ಟು ಯೂಟ್ಯೂಬರ್ಸರ ಬ್ಯಾಂಕ್ ಖಾತೆಯನ್ನ ಬಹಿರಂಗಪಡಿಸ್ತಾರೆ NIA ಅವರು. ಎಸ್, ಓಕೆ. ಯೂಟ್ಯೂಬರ್ಗಳ ವಿರುದ್ಧ SITಗೆ ಸಂಬರ್ಗಿ ಅವರು ದೂರನ್ನ ಕೊಡ್ತಾರೆ. ಅಂದ್ರೆ ಧರ್ಮಸ್ಥಳದ ಪರವಾಗಿ ಮಾತಾಡಿದ್ರು ಕೂಡ ಧರ್ಮಸ್ಥಳದಿಂದ ಫಂಡ್ ಬಂತ ಅಂತಾನು ಕೂಡ ಪ್ರಶ್ನೆ ಮಾಡ್ತಾರೆ. ಒಂದು ಕಡೆ ಸೌಜನ್ಯ ಕೇಸ್ ಬಗ್ಗೆ ಮಾತನಾಡಿದ್ರೆ ಅಥವಾ ಧರ್ಮಸ್ಥಳದಲ್ಲಿ ಆ ಕೇಸ್ ಬಗ್ಗೆ ಮಾತಾಡಿದ್ರೆ ಇನ್ನೆಲ್ಲಿಂದನೋ ಬಂತು ಫಂಡು ಅಂತ ಹೇಳಿ ಹೇಳ್ತಾರೆ. ಈ ರೀತಿಯಾಗಿ ಮಾತಾಡೋದೇ ತಪ್ಪ ಅನ್ನುವಂಥದ್ದು ಇವತ್ತು ಚರ್ಚೆ ಆಗ್ತಿರುವಂಥದ್ದು. ನಾನು ಧರ್ಮಸ್ಥಳದ ಕಂಪ್ಲೇಂಟ್ ಕೊಟ್ಟಕ್ಕೆ ಹೋದಾಗ ನನಗೆ ಬಂದ ಕಮೆಂಟ್ಸ್ಗಳು, ಸೂಟ್ ಕೇಸ್ ಬಂತು,
ಬ್ಯಾಂಕ್ ಬ್ಯಾಲೆನ್ಸ್ ಬಂತು ಅಂತ ಹೇಳಿ. ನಿಮ್ಮ ತಾಯಿಗೆ ಸೇವೆ ಮಾಡಿದ್ರೆ ನಿಮ್ಗೆ ಯಾರು ದುಡ್ಡು ಕೊಡ್ತಾರ? ದೇವರಿಗೆ ಹೆದರೋನು, ಅನ್ನಪ್ಪನಿಗೆ ಹೆದರೋರು, ಅದು ನಮ್ಮ ಕೈಲಾಗುವ ಸೇವೆ. ಆ ಸೇವೆಯನ್ನು ನಾವು ಮಾಡ್ತಾ ಇದ್ದೀವಿ. ನಾವು ದುಡ್ಡು ತಗೊಂಡು ಧರ್ಮಸ್ಥಳದ ಪರ ಮಾತಾಡಿದ್ರೆ ನಮ್ಮ ವಂಶ ಉದ್ಧಾರ ಆಗತ್ತಾ ಅನ್ನೋ ಪ್ರಶ್ನೆಯನ್ನ ಕೇಳಬೇಕಾಗತ್ತೆ. ಬೇರೆಯವರು ಮಾಡಿದ್ದನ್ನ ನಾವು ಎತ್ತಿ ತೋರಿಸಿದ್ದಕ್ಕೆ ನೀವು ಅನ್ಯಾಯ ಮಾಡ್ತಾ ಇದ್ದೀರಾ, ಹಿಂದೂ ಧರ್ಮದ ಅಪಪ್ರಚಾರ ಮಾಡ್ತಾ ಇದ್ದೀರಾ, ಹಿಂದೂವನ್ನ ಡಿವೈಡ್ ಮಾಡ್ತಾ ಇದ್ದೀರಾ ಅಂತ ನಾವು ಬೊಬ್ಬೆ ಹೊಡ್ಕೊಂಡ್ರೆ, ವಿಡಿಯೋ ಮಾಡಿ ಹಾಕಿದ್ರೆ, ಒಂದು ವಿಡಿಯೋ ಮಾಡಿ ಹಾಕಿದೆ, ಅಲ್ಲಿ ಬಂದಿರ್ತಕ್ಕಂಥ ಕಮೆಂಟ್ಸು ವೆರಿ ಕ್ಲಿಯರ್ ಗೊತ್ತಾಗುತ್ತೆ. ಕೇವಲ 5 ರಿಂದ 6 IP ಅಡ್ರೆಸ್ಸಿಂಗ್ ಬರ್ತಾ ಇದೆ. ಒಂದು 60-70 ಕಮೆಂಟ್ ಬರುತ್ತೆ. ಬಂದ, ಬುರ್ಡೆ ಏನೋ ಬರೀತಾರೆ. ಸೊ ಆ ಪ್ಯಾಟರ್ನ್ ಇದೆಯಲ್ಲ, ಇನ್ಕ್ಲೂಡ್ ಕಟ್ ಅಂಡ್ ಕಾಪಿ ಪೇಸ್ಟ್ ಇದೆ. ಇವಾಗ ನೀವು ಮಾಡಿದ್ರೆ ಅದೇ ಪ್ಯಾಟರ್ನ್ ಬರುತ್ತೆ. ಸೊ ಒಂದು ವರ್ಡ್ ಡಾಕ್ಯುಮೆಂಟ್ ಅಲ್ಲಿ ಕಟ್ ಅಂಡ್ ಕಾಪಿ ಮಾಡಿದ್ರೆ ಸುಮ್ಮನೆ Ctrl+C Ctrl+V ಮಾಡ್ತಾ ಇದ್ದಾರೆ. ಅಷ್ಟೇ ಬಿಟ್ರೆ ಧರ್ಮಸ್ಥಳಕ್ಕೆ ನಾವು ವಾಲಂಟ್ರಿಯಾಗಿ ಕೆಲಸ ಮಾಡಿದ್ರೆ ದುಡ್ಡು ಬಂದಿದೆ ಅಂತಾರೆ. ಬಟ್ NIA ಅವರೇ ಪ್ರೂವ್ ಮಾಡ್ತಾ ಇದ್ದಾರೆ ಧರ್ಮಸ್ಥಳ ವಿರೋಧಿ ಗ್ಯಾಂಗ್ಗಳಿಗೆ ಫಾರಿನ್ ಫಂಡ್ ಹೇಗೆ ಬಂದಿದೆ. ಇದು ಫಾರಿನ್ ಫಂಡೆಡ್ ಜಸ್ಟ್ ಟು ಕಿಲ್ ಹಿಂದೂಯಿಸಂ ಇನ್ ಕರ್ನಾಟಕ. ಇದಿಷ್ಟು ಪ್ರಶಾಂತ್ ಸಂಬರ್ಗಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.